ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮತ್ತೆ ಟ್ರಿಪ್ ಹೊಂಟೇವಿ. ಬೆಳಗ್ಗೆ 6:30 ಆಗೈತಿ. ಎಲ್ಲದೇವಿ ಅಂದ್ರೆ ಯಲ್ಲಾಪುರಿಂದ ಮುರುಡೇಶ್ವರ ಹೋಗೋ ರೋಡ್ನಾಗ ಅದೇವಿ. ಇಲ್ಲಿ ನೋಡ್ರಿ ಬ್ರಿಡ್ಜ್ ಐತಿ. ಬ್ರಿಡ್ಜ್ ಮೇಲೆ ನಿಂತ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಇಷ್ಟು ಮಸ್ತ್ ಐತಿ ಅಂದ್ರೆ ಅಷ್ಟು ಮಸ್ತ್ ಐತಿ. ಮೋಸ್ಟ್ಲಿ ಇದು ನದಿ ಯಾವುದಂತ ನಂಗೆ ಗೊತ್ತಿಲ್ಲ. ನಾ ಅಂದ್ಕೊಂಡೆ ಕಾಳಿ ನದಿ ಇರ್ಬೋದು ಅಂಥೇಳಿ. ನಿಮ್ಗೆ ಯಾರಿಗಾರ ಗೊತ್ತಿದ್ರೆ ನಂಗೆ ಹೇಳ್ರಿ. ಸೊ ಫ್ರೆಂಡ್ಸ್, ನಾವು ಮುರುಡೇಶ್ವರ ರೀಚ್ ಆದ್ವಿ. ಇದು ಕೂಡ ನಮ್ದು ಮುರುಡೇಶ್ವರ 2 ದಿನ ಟ್ರಿಪ್ ಐತಿ. ಇವು ನಿಮ್ಗೆ ಪಾರ್ಟ್ ಬೈ ಪಾರ್ಟ್ ಆಗಿ ಬರ್ತಾವೆ. ನಾವು ಫಸ್ಟ್ ಬಂದಿದ್ದು ಮುರುಡೇಶ್ವರ. ಬರ್ರಿ ಮುರುಡೇಶ್ವರ ಟೆಂಪಲ್ ನೋಡೋನು, ಮುರುಡೇಶ್ವರ ಊರು ನೋಡೋನು, ಫುಲ್ ಎಂಜಾಯ್ ಮಾಡೋನು. ಮುರುಡೇಶ್ವರ ಧಾರವಾಡದಿಂದ 215 ಕಿಲೋಮೀಟ್ರ್ ಐತಿ. ಮತ್ತು ಮುರುಡೇಶ್ವರ ಉತ್ತರ ಕನ್ನಡ ಜಿಲ್ಲೆ ಭಟ್ಕಲ್ ತಾಲೂಕಿನ ಒಂದು ಊರಾಗೈತಿ. ಇದು ಅರಬ್ಬಿ ಸಮುದ್ರದ ದಡದ ಮೇಲೆ ಐತಿ. ಈ ಊರು ನಾಟ್ ಓನ್ಲಿ ಧಾರ್ಮಿಕ ಕ್ಷೇತ್ರ, ಇಟ್ಸ್ ಅ ಫೇಮಸ್ ಟೂರಿಸ್ಟ್ ಪ್ಲೇಸು ಆಗೈತಿ. ಗೋಕರ್ಣದ ಸುತ್ತ ಇರುವಂಥ ಪಂಚಲಿಂಗ ದೇವರೊಳಗೆ ಮುರುಡೇಶ್ವರನೂ ಒಂದು. ಮುರುಡೇಶ್ವರ ಕಂದುಕಾಗಿರಿ ಬೆಟ್ಟದ ಮೇಲೆ ಐತಿ ಮತ್ತು 3 ಸೈಡ ಸಮುದ್ರದಿಂದ ಆವರಿಸೈತಿ. ಮುರುಡೇಶ್ವರದ ಪ್ರಮುಖ ಆಕರ್ಷಣೆಯ ಸ್ಥಳ ಅಂದ್ರೆ ಮುರುಡೇಶ್ವರ ದೇವಾಲಯ, ರಾಜಗೋಪುರ ಮತ್ತು ಶಿವನ ಟೆಂಪಲ್ ಮತ್ತು ಬೀಚ್. ಬರ್ರಿ ಮುರುಡೇಶ್ವರ ನೋಡ್ಕೊಂಡು ಬರೋಣ. ಇಲ್ಲಿರೋ ಶಿವನ ಮೂರ್ತಿ ಏನೈತಲ್ಲ, ಜಗತ್ತಿನ 2ನೇ ಅತಿ ಎತ್ತರದ ಮೂರ್ತಿ ಆಗೈತಿ. ಮೊದಲನೇದು ನೇಪಾಳದ ಕೈಲಾಸನಾಥ. ಮುರುಡೇಶ್ವರ ಶಿವನ ಮೂರ್ತಿ ಕರ್ನಾಟಕದ ಮೊದಲ ಎತ್ತರವಾದ ಮೂರ್ತಿ ಆಗೈತಿ. ಮತ್ತು ಇದ್ರದ್ದು ಹೈಟ್ ಸರಿ ಸುಮಾರು 123 ಅಡಿ ಎತ್ತರ ಐತಿ. ಮುರುಡೇಶ್ವರದ ಇನ್ನೊಂದು ಸ್ಪೆಷಾಲಿಟಿ ಏನಂತಂದ್ರೆ ರಾಜಗೋಪುರ, ಕಿಂಗ್ ಆಫ್ ಟವರ್ಸ್. ಈ ಗೋಪುರ ಏನೈತಲ್ಲ 20 ಅಂತಸ್ತಿಂದ ಐತಿ. ಮತ್ತು ಇದನ್ನು ಹತ್ತಕ್ಕೆ ಲಿಫ್ಟ್ ಫೆಸಿಲಿಟಿನೂ ಐತಿ. ಲಾಸ್ಟ್ ಫ್ಲೋರ್ನಾಗ ಹೋಗಿ ನಿಂತ ನೀವು ಮುರುಡೇಶ್ವರ ವ್ಯೂ ನೋಡೋದ್ರಾಗಿರೋ ಮಜಾ ಬೇರೆ ಎದುರಾಗೂ ಇಲ್ಲ. ಅದ್ರಾಗೂ ಸನ್ಸೆಟ್ ಪಾಯಿಂಟ್ ಅಂತೂ ಸೂಪರಾಗಿ ಕಾಣ್ತತಿ. ಮುರುಡೇಶ್ವರ ಹಿಂದೂ ಮಹಾಕಾವ್ಯ ರಾಮಾಯಣಕ್ಕೆ ಸಂಬಂಧಿಸಿದ್ದಾಗೈತಿ. ಮತ್ತು ಶಿವನ ಮೂರ್ತಿ ಕೆಳಗಿರೋ ಗುಹೆ ಒಳಗೆ ರಾವಣ ಆತ್ಮಲಿಂಗನ ಹೆಂಗೆ ಪಡ್ಕೊಂಡ ಮತ್ತು ಅದನ್ನು ಹೆಂಗೆ ಕಳ್ಕೊಂಡು ಆತ್ಮಲಿಂಗ ಮುರುಡೇಶ್ವರ ಒಳಗೆ ಸ್ಥಾಪನೆಗೊಂಡು ಅನ್ನೋದು ಕಂಪ್ಲೀಟ್ ಸ್ಟೋರಿ ಗುಹೆ ಒಳಗೆ ನಿಮ್ಗೆ ಸಿಗ್ತೈತಿ. ಶಿವನ ಮೂರ್ತಿ ಕೆಳಗೇನ ದೇವಾಲಯ ಐತಲ್ಲ, ಮುದೇಶ್ವರ ದೇವಾಲಯ, ಅದು ಆತ್ಮಲಿಂಗದ ಮೂಲ ತುಣುಕಂತ. ಮತ್ತು ಅದು ಹೆಸರು ಮುದೇಶ್ವರ. ಈಗ ಅದನ್ನು ಮುರುಡೇಶ್ವರ ಅಂಥೇಳಿ ಮರುನಾಮಕರಣ ಮಾಡ್ಯಾರ. ಸೊ ಫ್ರೆಂಡ್ಸ್, ಬರ್ರಿ ಒಂಚೂರು ನಾವು ಕಥಿನ ನೋಡಿ ಬರೋಣಂತ. ಮುರುಡೇಶ್ವರ ಹೆಂಗೆ ಆತ, ಆತ್ಮಲಿಂಗ ಹೆಂಗೆ ಬಂತ ಅನ್ನೋದನ್ನು. ಏನಂತಂದ್ರೆ ರಾವಣನ ತಾಯಿ ಭಾಳ ದೊಡ್ಡ ಶಿವಭಕ್ತಿ ಆಗಿರ್ತಾಳೆ. ಆಕಿ ದಿನಾನೂ ಉಸುಕ್ನಾಗ ಶಿವನ ಮೂರ್ತಿ ಮಾಡಿ ಪೂಜೆ ಮಾಡ್ತಿರ್ತಾಳೆ. ಆದ್ರಕಿ ಪೂಜೆ ಶಿವನ ಮೂರ್ತಿ ಮಾಡ್ದಂಗೆ ತೆರಿ ಬಂದು ಅದನ್ನು ಕೊಚ್ಕೊಂಡು ಹೋಗ್ತಿರ್ತೈತಿ ಶಿವನ ಮೂರ್ತಿ. ಸೊ ಅವ ಅದನ್ನು ನೋಡಿ ರಾವಣ ಆಕಿಗೆ ಏನು ಹೇಳ್ತಾನೆ, ನೀ ಯಾಕೆ ಇಷ್ಟು ಕಷ್ಟಪಡ್ತಿ, ನಾನು ಹಿಂಗೆ ಆತ್ಮಲಿಂಗುನ ತಂದು ಕೊಡ್ತೀನಿ ಅಂತ ಹೇಳ್ತಾನವ. ಸೊ ಆಕಿಗೆ ಹೇಳಿ ಅವ ಆತ್ಮಲಿಂಗು ತರಾಕಂತ ಹೇಳಿ ಹೋಗ್ತಾನೆ. ಶಿವನಿಗೆ ಭಾಳ ದೊಡ್ಡ ಕಷ್ಟದ ತಪಸ್ಸು ಮಾಡ್ತಾನೆ. ಆದರೆ ಶಿವ ಒಲಿಯೋದೇ ಇಲ್ಲ. ಸೊ ಅವಾಗ ಅವ ಏನು ಮಾಡ್ತಾನಂದ್ರೆ ಕೈಲಾಸ ಪರ್ವತನ ಎತ್ತಿ ಹಿಡಿತಾನೆ. ಕೈಲಾಸ ಪರ್ವತ ಎತ್ತಿ ಹಿಡಿದ್ಗುಟ್ಲೆ ಶಿವ ಅವನಿಗೆ ಪ್ರತ್ಯಕ್ಷ ಆಗಿ ನಿನ್ಗೇನು ವರ ಬೇಕಾ ಅಂತ ಕೇಳ್ತಾನೆ. ಅವಾಗ ಅವ ಹೇಳ್ತಾನೆ, ನನಗೆ ಪಾರ್ವತಿ ಬೇಕಾ ಅಂತ ಕೇಳ್ತಾನೆ. ಶಿವ ಆತ ತಗೋ ಅಂತ ಹೇಳ್ತಾನೆ. ಅವ ಪಾರ್ವತಿನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಎದುರಿಗೆ ನಾರದ ಮುನಿ ಬಂದು ಏನು ಹೇಳ್ತಾನಂದ್ರೆ, ನೀ ಪಾರ್ವತಿನ ಕರ್ಕೊಂಡು ಹೊಂಟಿಲ್ಲ, ಪಾರ್ವತಿ ಅಂತೂ ಪಾತಾಳದಾಗದಾಳ, ನೀನು ಪಾರ್ವತಿ ರೂಪದಾಗಿರೋ ಕಾಳಿನ ಕರ್ಕೊಂಡು ಹೊಂಟಿ ಅಂತ ಹೇಳ್ತಾನೆ. ಸೊ ರಾವಣ ಕಾಳಿನಲ್ಲೇ ಬಿಡ್ತಾನೆ, ಪಾರ್ವತಿ ಕಡೆ ಹೋಗ್ತಾನೆ. ಅಲ್ಲೇ ಮಂಡೋದರಿ ಪಾರ್ವತಿ ರೂಪದಾಗಿರ್ತಾಳೆ. ಸೊ ಅಕಿನ ಮದುವೆ ಆಗಿ ಅವ ಲಂಕಾಕ್ಕೆ ಹೋಗ್ತಾನೆ. ಅಲ್ಲಿ ಹೋದ್ಕೂಟ್ಲೆ ಅವನ ತಾಯಿ ಅವಂಗೆ ಹೇಳ್ತಾಳೆ, ನೀ ಆತ್ಮಲಿಂಗು ತರ್ತೇನಂತ ಹೋದವ ಇದೇನು ಮದ್ವೆ ಮಾಡ್ಕೊಂಡು ಬಂದಿ ಅಂತ ಕೇಳ್ತಾಳೆ. ಸೊ ಅವಾಗ ಅವ್ಗೆ ರಿಯಲೈಸ್ ಆಗ್ತತಿ ನನ್ನ ಇವರು ಟ್ರ್ಯಾಪ್ ಮಾಡ್ಯಾರಂತ ಹೇಳಿ. ಸೊ ಶಿವ ಮತ್ತು ರಾವಣ ಮತ್ತು ತಪಸ್ಸಿಗೆ ಕೊಂದಿರ್ತಾನೆ. ಅವಾಗೂ ಶಿವ ಅಷ್ಟು ಲಘು ಅವ್ಗೆ ಒಲಿಯೋದಿಲ್ಲ. ಅವಾಗ ಅವ ಏನು ಮಾಡ್ತಾನಂದ್ರೆ ತಂದು ಒಂದೊಂದು ತಲಿನ ಕತ್ತರಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದನ್ನು ನೋಡಿ ಶಿವ ಅವಂಗೆ ಒಲಿತಾನೆ. ಒಲ್ಲದು ಏನು ಬೇಕಾ ಅಂತ ಕೇಳ್ತಾನೆ. ನಂಗೆ ನಿನ್ನ ಆತ್ಮಲಿಂಗು ಬೇಕಾ ಅಂತಾನೆ. ಶಿವ ಅವನಿಗೆ ಆತ್ಮಲಿಂಗುನ ಕೊಡ್ತಾನೆ. ಕೊಟ್ಟು ಒಂದು ಕಂಡೀಷನ್ ಹಾಕ್ತಾನೆ, ನೀ ಇದನ್ನು ಎಲ್ಲರ ಭೂಮಿ ಮೇಲೆ ಇಟ್ಟಿ ಅಂದ್ರೆ ನಾ ಅಲ್ಲೇನ ಉಳಿದ್ಬಿಡ್ತೀನಿ ಮತ್ತು ಅದ್ರಾಗಿನ ಶಕ್ತಿ ಎಲ್ಲ ವಾಪಸ್ ನನಗೆ ಬರ್ತತಿ ಅಂತ ಹೇಳ್ತಾನೆ. ಸೊ ಅವ ಆತಂತ ಹೋಗ್ತಾನೆ. ಮತ್ತು ಗಣಪತಿ ಮತ್ತು ವಿಷ್ಣು ಕೂಡಿ ಒಂದು ಪ್ಲ್ಯಾನ್ ಮಾಡ್ತಾರೆ. ವಿಷ್ಣು ತನ್ನ ಸುದರ್ಶನ ಚಕ್ರ ಬಿಟ್ಟು ಸಂಧ್ಯಾ ವಂದನೆ ಟೈಮ್ ಆಗುವಂಗೆ ಮಾಡ್ತಾನೆ. ಮತ್ತು ಗಣಪತಿ ಬ್ರಾಹ್ಮಣನ ರೂಪದಾಗ ಬರ್ತಾನೆ. ಸಂಧ್ಯಾ ವಂದನೆ ಟೈಮ್ ಆಗಿದ್ದಕ್ಕೆ ರಾವಣ ಗಣಪತಿ ಕೈಯಾಗ
ಆ ಲಿಂಗುನ್ ಕೊಡ್ತಾನೆ, ನೀವು ಒಟ್ಟ ಭೂಮಿ ಮೇಲೆ ಇಡಬೇಡ ಇದನ್ನು ಅಂತ ಹೇಳ್ತಾನೆ. ಅವಾಗ ಗಣಪತಿ ಏನು ಪ್ಲ್ಯಾನ್ ಮಾಡ್ತಾನಂದ್ರೆ, ನಾನು 3 ಸಲ ಕರಿತೀನಿ, ನೀ ಬರಲಿಲ್ಲ ಅಂದ್ರೆ ನಾ ಅದನ್ನು ಕೆಳಗಿಡ್ತೀನಿ ಅಂತ ಹೇಳ್ತಾನೆ. ಓಕೆ ಅಂದು ಅವ ಹೋಗ್ತಾನೆ. ಗಣಪತಿ ಏನು ಮಾಡ್ತಾನಂದ್ರೆ 2 ಸಲ ಸ್ಲೋ ಆಗಿ ಕರಿತಾನೆ, 1 ಸಲ ಜೋರಾಗಿ ಕರಿತಾನೆ, ಅವ ಬರಂಗಿಲ್ಲ. ಸೊ ಅದನ್ನು ಅವ ಭೂಮಿ ಮೇಲೆ ಇಟ್ಬಿಡ್ತಾನೆ. ಈ ಸಿಟ್ಟಿಗೆ ಅವ ಅದನ್ನು ಗಣಪತಿ ತಲೆ ಮೇಲೆ ಒಂದು ಹೊಡಿತಾನೆ. ಆಮೇಲೆ ಅದನ್ನು ಸಿಟ್ಟಲೇ ಆತ್ಮಲಿಂಗುನ ಜಗ್ಗಕ್ಕೆ ಹೋಗ್ತಾನೆ, ಅಂದ್ರೆ ಮ್ಯಾಲೆ ಎತ್ತಕ್ಕೆ ಹೋಗ್ತಾನೆ. ಅದು ಛಿದ್ರವಾಗಿ 4 ಕಡೆ ಬಿದ್ದು ಬಿಡ್ತೈತಿ. ಆ 4 ಕಡೆ ಯಾವ ಅಂದ್ರೆ ಸತ್ಯೇಶ್ವರ, ಧಾರೇಶ್ವರ, ಗುಣವಂತೇಶ್ವರ ಮತ್ತು ಮುರುಡೇಶ್ವರ. ಮೂಲ ಗುಡಿ ಏನೈತಲ್ಲ, ಮೂಲ ಆತ್ಮಲಿಂಗು ಏನೈತಲ್ಲ, ಅದು ಗೋಕರ್ಣದಾಗನ ಮಹಾಬಲೇಶ್ವರ ದೇವಸ್ಥಾನ ಆಗೈತಿ. ಮತ್ತು ಗಣಪತಿನೂ ಅಲ್ಲೇ ಉಳಿದಾನ. ಇದಾಗಿತ್ತು ರಾವಣಂದ ಆತ್ಮಲಿಂಗದ ಸ್ಟೋರಿ. ಇದ್ರದ್ದು ಮೂರ್ತಿ ರೂಪದಾಗ ನಿಮ್ಗೆ ಶಿವನ ಕೆಳಗಿರೋ ಗುಹೆದಾಗ ನೋಡಾಕ ಸಿಗ್ತೈತಿ. ಫ್ರೆಂಡ್ಸ್, ನಾವು ಬೆಳಗ್ಗೆ 6 ಗಂಟೆಗೆಲ್ಲ ಎದ್ದು ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ದೇವ್ರ ದರ್ಶನ ಮಾಡಕ್ಕಂಥೇಳಿ ಹೋದ್ವಿ. ಸಂಡೇ ಆಗಿದ್ದರಿಂದ ಭಾಳ ರಶ್ ಇತ್ತು ಮತ್ತು ಕಾರ್ತಿಕ ದೀಪೋತ್ಸವ ಆಗ ಸಮೀಪದಾಗ ಇತ್ತು. ಸೊ ಹಾಗಾಗಿ ಫುಲ್ ಲೈಟಿಂಗ್ಸ್ ಎಲ್ಲ ಭಾಳ ಜೋರಿತ್ತು, ಚಂದ ಕಾಣತ್ತಿತ್ತು. ಗುಡಿ, ಸರೌಂಡಿಂಗ್ ಏರಿಯಾ, ಬೀಚ್ ಫುಲ್ ಲೈಟಿಂಗ್ಸಿಂದ ಜಗಮಗ ಅನ್ನತ್ತಿತ್ತು. ನೈಟ್ ವ್ಯೂಸ್ನು ನಾನು ನಿಮ್ಗೆ ವಿಡಿಯೋದಾಗ ತೋರಿಸೀನಿ. ಸೊ ಅದಲ್ಲೆಲ್ಲ ಫುಲ್ ಎಂಜಾಯ್ ಮಾಡಿದ್ವಿ ನಾವು. ಮತ್ತು ರಶ್ಶು ಇತ್ತು, ಅಷ್ಟು ರಶ್ಶು ಇತ್ತು. ಇನ್ನೊಂದು ನಾನು ನಿಮ್ಗೆ ಏನು ಹೇಳ್ಬೇಕಂದ್ರೆ, ಡಿಸೆಂಬರ್ 20ಕ್ಕೆ ಮುರುಡೇಶ್ವರದ ಜಾತ್ರೆ ಐತಿ. ಇಫ್ ಪಾಸಿಬಲ್ ನಿಮಗೆ ಪಾಸಿಬಲ್ ಇದ್ರೆ ನೀವು ಅಟೆಂಡ್ ಮಾಡಿರಿ. ನಾ ಈಗ ರೀಸೆಂಟಾಗಿ ಹೋಗಿ ಬಂದಿದ್ದಕ್ಕೆ ನಂಗೆ ಅಟೆಂಡ್ ಮಾಡೋಕ್ಕಾಗಂಗಿಲ್ಲ. ಸೊ ಅದು ಇನ್ಫಾರ್ಮೇಷನ್ನ ನಿಮ್ಗೆ ಈಗ ಕೊಡತ್ತೀನಿ. ಡಿಸೆಂಬರ್ 20ಕ್ಕೆ ಮುರುಡೇಶ್ವರದಾಗ ಜಾತ್ರೆ ಐತಿ. ಸೊ ನಾವು ಮುರುಡೇಶ್ವರ ದೇವಸ್ಥಾನನ ಕಂಪ್ಲೀಟ್ ಎಲ್ಲ ನೋಡಿದ್ವಿ. ಗುಡ್ಡದ ಮೇಲೂ ಎಲ್ಲ ಹೋಗಿ ನೋಡ್ಕೊಂಡ್ವಿ. ಮತ್ತು ಬೀಚ್ ಕಡೆ ಹೋಗಿನೂ ಫುಲ್ ಎಂಜಾಯ್ ಮಾಡಿದ್ವಿ. ಕಂಪ್ಲೀಟ್ ಮುರುಡೇಶ್ವರ ನಾವು ಇವಾಗ ಟ್ರಿಪ್ ಮಾಡಿದ್ವಿ. ಚರಿಗೆ ನೀರೊಳಗೆ ಆಟಾಡೋದಿತ್ತು. ಆಟಾಡ್ಸಕ್ಕಂಥೇಳಿ ಕರ್ಕೊಂಡು ಹೋದ್ವಿ. ಬಟ್ ಆಕಿ ಸಮುದ್ರ ನೋಡಿ ಫುಲ್ ಹೆದರ್ಬಿಟ್ಲೆ, ಒಟ್ಟು ಆಟ ಆಡಲಿಲ್ಲ. ಬಟ್ ಹೊರಗೆ ಗಾರ್ಡನ್ನಾಗ ಗುಡಿ ಒಳಗೆ ಎಲ್ಲ ಚಲೋ ಆಟ ಆಡಿದ್ಲ. ಆಕಿ ಒಂದಿಷ್ಟು ಫೋಟೋಶೂಟು ನಾವು ಮಾಡ್ಕೊಂಡ್ವಿ. ಮತ್ತು ನಾವು ಮುರುಡೇಶ್ವರದಾಗ ನಾಷ್ಟ ಮಾಡ್ಕೊಂಡು ಮುಂದಿನ ಪ್ಲೇಸ್ಗಳಿಗೆಲ್ಲ ಹೋದ್ವಿ. ನಾವು ಇನ್ನೂ ಭಾಳಷ್ಟು ಪ್ಲೇಸಿಗೆ ಹೋಗೇವಿ. ಕಡ್ವಿನ ಕಟ್ಟೆ ದುರ್ಗಾ ಪರಮೇಶ್ವರಿಗೆ ಹೋಗೇವಿ, ಮತ್ತು ಇಡಗುಂಜಿಗೆ ಹೋಗೇವಿ, ಹೊನ್ನಾವರ ಹೋಗೇವಿ, ಎಕೋ ಬೀಚ್ ಹೋಗೇವಿ, ಗೋಕರ್ಣ ಹೋಗೇವಿ. ಅದ್ರಿಗೂ ಎಲ್ಲ ಲಾಗ್ಸ್ ನಿಮ್ಗೆ ಮುಂದೆ ಸಿಗ್ತಾವೆ. ಫ್ರೆಂಡ್ಸ್, ನೀವು ಮುರುಡೇಶ್ವರ ವಿಸಿಟ್ ಬರ್ಬೇಕಂದ್ರೆ ಅಕ್ಟೋಬರಿಂದ ಮೇವರೆಗೆ ಭಾಳ ಚಲೋ ಸೂಟೇಬಲ್ ಡೇಸ್ ಇರ್ತೈತಿ. ರೈನಿ ಸೀಸನ್ನಾಗ ಮಳೆ ಭಾಳ ಹೆವಿ ಇರ್ತೈತಿ. ಮತ್ತು ಇಲ್ಲೇ ನೀವು ಸ್ಕೂಬಾ ಡೈವಿಂಗ್ ಮಾಡ್ಬೇಕಂದ್ರೆ ನವಂಬರ್ ಟು ಜನವರಿ ಗುಡ್ ಟೈಮಿಂಗ್. ಇಲ್ಲೇ ನಿಮಗೆ ಕಾಯಾಕಿಂಗ್ ಮಾಡ್ಬೋದು. ಫ್ಲೋಟಿಂಗ್ ಬ್ರಿಡ್ಜ್ ಮಾಡಾರ, ಈಗ ರೀಸೆಂಟಾಗಿ ಓಪ್ನಿಂಗ್ ಆಗಿತ್ತು. ನಾವು ಹೋಗುವಾಗ ಅದು ಒಂದು 2-3 ದಿನದಾಗ ಅದು ಓಪ್ನಿಂಗ್ ಆಗಿತ್ತು, ನಾವು ಹೋಗಲಿಲ್ಲ. ಆಮೇಲೆ ಕ್ಯಾಮೆಲ್ ರೈಡ್ ಇರ್ತೈತಿ, ಹಾರ್ಸ್ ರೈಡ್ ಇರ್ತೈತಿ, ಬೋಟಿಂಗ್ ಇರ್ತೈತಿ. ಮತ್ತು ಏನಂದ್ರೆ ಫುಲ್ ಬೀಚ್ನಾಗ ಎಂಜಾಯ್ ಮಾಡ್ಬೋದು. ನಾವಂತೂ ಫುಲ್ ಕಂಪ್ಲೀಟ್ ಎಂಜಾಯ್ ಮಾಡಿದ್ವಿ. ನೀವು ಹೋಗ್ರಿ, ಮುರುಡೇಶ್ವರನ ಎಂಜಾಯ್ ಮಾಡಿರಿ. ಆಲ್ಮೋಸ್ಟ್ ಆಲ್ ಭಾಳಷ್ಟು ಜನ ಹೋಗಿರ್ತಾರೆ, ಯಾಕಂದ್ರೆ ನಿಯರೇಬಲ್ ಟೂರಿಸ್ಟ್ ಪ್ಲೇಸ್ ಐತಿ ನಮ್ಮ ಧಾರವಾಡದಿಂದ. ಸೊ ಯಾರು ಹೋಗಿಲ್ಲ, ಹೋಗಿ ವಿಸಿಟ್ ಮಾಡಿ ಬರ್ರಿ. ಹೆಂಗಿತ್ತು ಅಂತ ಹೇಳಿ ನನಗೂ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಫ್ರೆಂಡ್ಸ್, ನಂಗೆ ಕಂಪ್ಲೀಟ್ ಮುರುಡೇಶ್ವರ ಒಳಗೆ ನನಗೆ ಪರ್ಸ್ನಲಿ ಲೈಕ್ ಆಗಿದ್ದ ಒಂದು ಏನು ಅಂತಂದ್ರೆ, ಇಲ್ಲಿ ಕಲರ್ ಕಾಂಬಿನೇಷನ್ ನೀವು ಎಲ್ಲಿ ನೋಡ್ತೀರಿ ಅಲ್ಲೇ ಸಿಲ್ವರ್ ಆ್ಯಂಡ್ ಗೋಲ್ಡ್ ಕಾಂಬಿನೇಷನ್ನಾಗ ಸಿಗ್ತತಿ. ನಂಗೆ ಪರ್ಸ್ನಲಿ ಭಾಳ ಅಂದ್ರೆ ಭಾಳ ಲೈಕ್ ಆಯ್ತು. ಭಾಳ ಯುನೀಕ್ ಕಲರ್ ಕಾಂಬಿನೇಷನ್. ಈ ಕಲರ್ಸ್ ಬಿಟ್ಟು ನಿಮಗೆ ಬೇರೆ ಕಲರ್ಸಲ್ಲಿ ಸಿಗಂಗಿಲ್ಲ. ನಂಗೆ ಪರ್ಸ್ನಲಿ ಭಾಳ ಲೈಕ್ ಆಯ್ತು. ಮತ್ತು ಇಲ್ಲೇ ಮಧ್ಯಾಹ್ನದ ಪ್ರಸಾದನೂ ಇರ್ತೈತಿ. ಲೋಕಲೈಟ್ಸ್ ಹೇಳತ್ತಿದ್ರೆ ಈಗ ಇನ್ನೊಂದು ಸ್ವಲ್ಪ ದಿನದೊಳಗೆ ಬೆಳಗ್ಗೆನೇ ಟಿಫನ್ ಮತ್ತು ನೈಟದ ಪ್ರಸಾದನೂ ಸ್ಟಾರ್ಟ್ ಮಾಡೋರದಾರ ಅಂಥೇಳಿ ನಮ್ಗೆ ಅಲ್ಲೇ ಲೋಕಲೈಟ್ಸ್ ಹೇಳತ್ತಿದ್ರು. ಮತ್ತು ಇಲ್ಲಿ ನೀವು ಬಂದು ಸ್ಟೇ ಮಾಡ್ಬೇಕಂತಂದ್ರೆ ಭಾಳಷ್ಟು ಹೋಟೆಲ್ಸ್ ಅದಾವೆ, ಹೋಮ್ ಸ್ಟೇಸ್ ಅದಾವೆ, ಮತ್ತು ರೆಸಾರ್ಟ್ ಅಂತೂ ಭಾಳನ ಅದಾವೆ. ನೀವು ಬಸ್ ಥ್ರೂನು ಬರ್ಬೋದು. ಮತ್ತು ಕೊಂಕಣ್ ರೈಲ್ವೆ ಸ್ಟೇಷನ್ನು ಮುರುಡೇಶ್ವರಕ್ಕೆ ನಿಮ್ಗೆ ಐತಿ. ಮತ್ತು ಓನ್ ವೆಹಿಕಲ್ನಾಗೂ ಬರ್ಬೋದು. ಫ್ರೆಂಡ್ಸ್, ನಾನು ನಿಮ್ಗೆ ಇನ್ನೊಂದು ಏನು ಹೇಳ್ಬೇಕಂತಂದ್ರೆ, ಮುರುಡೇಶ್ವರದಾಗ ಶಿವ ಟೆಂಪಲ್ ಐತಲ್ಲ, ಅದೇ ಥರ ನಮ್ಮ ಕರ್ನಾಟಕದಾಗ ಇನ್ನೂ 2 ಅದಾವೆ. ಒಂದು ಬಿಜಾಪುರದ ಶಿವಗಿರಿ ಒಳಗೈತಿ, ಇನ್ನೊಂದು ನಮ್ಮ ರಾಮದುರ್ಗ ಒಳಗೈತಿ. ಸೊ ನಾನು ಮೊದಲಿನ ಲಾಗ್ಸ್ ನೀವು ನೋಡಿದ್ರೆ ಅದ್ರೊಳಗೆ ನಾನು ಶಾರ್ಟ್ಸ್ನಾಗ ತೋರಿಸೇ ನಿಮ್ಗೆ. ಬಟ್ ಕಂಪ್ಲೀಟ್ ವಿಡಿಯೋ ನಾ ಮುಂದಿನ ವೀಡಿಯೋಸ್ ಒಳಗೆ ನಿಮ್ಗೆ ತೋರಿಸ್ತೀನಿ. ಅಲ್ಲೂ ಸೇಮ್ ಮುರುಡೇಶ್ವರ ಇದ್ದಂಗನ ಐತಿ. ಮುಂದಿನ ಲಾಗ್ಸ್ನಾಗ ಒಂದ್ಸಲ ನಾನು ನಿಮ್ಗೆ ರಾಮದುರ್ಗದ ಶಿವಾಲಯನೂ ತೋರಿಸ್ತೇನೆ. ಫ್ರೆಂಡ್ಸ್, ಸಂಜೆ ಮುಂದೆ
ಆ ಬೀಚ್ ಸೈಡ್ ಕುಂತ ಚಾಟ್ ತಿನ್ನೋದ್ರಾಗಿರೋ ಮಜಾನ ಬೇರೆ. ಸೊ ಹಂಗೆ ಎಂಜಾಯ್ ಮಾಡೋರಿಗೆ ಬೀಚ್ ಸೈಡನ್ನು ಭಾಳಷ್ಟು ಚಾಟ್ ಸೆಂಟ್ರ್ ಅದಾವು. ಮತ್ತು ಶಾಪಿಂಗ್ ಮಾಡೋ ಹಾಬಿ ಇದ್ದವ್ರಿಗೆ ಭಾಳಷ್ಟು ಬೀಚ್ ಸೈಡನ್ನು ಶಾಪಿಂಗ್ ಸೆಂಟರ್ಸು ಅದಾವು. ಫ್ರೆಂಡ್ಸ್, ನಾವು ಇನ್ನೊಂದಲ್ಲಿ ಏನು ಎಂಜಾಯ್ ಮಾಡಿದ್ವಿ ಅಂದ್ರೆ, ಮೀನಾ ಹಿಡ್ಯಾಕೇನು ಸಮುದ್ರದಾಗ ಹೋಗಿರ್ತಾರಲ್ಲ ಅವ್ರು ಸಂಜೆ ಟೈಮ್ ಎಲ್ಲರೂ ವಾಪಸ್ ಬರ್ತಾರೆ. ಮತ್ತು ಅಲ್ಲೇ ಒಂದು ಮಿನಿ ಫಿಶ್ ಮಾರ್ಕೆಟ್ ಆಗಿರ್ತೈತಿ. ಆ ಥರ ಇರ್ತೈತೆ ಅಲ್ಲೇ ಕ್ಲೈಮೇಟ್. ಸೊ ಸಣ್ಣ ಸಣ್ಣ ಬೋಟ್ನಾಗೆಲ್ಲ ಅವ್ರು ಸಂಜೆ ಆದಂಗೆ ಒಬ್ಬೊಬ್ಬರು ಬೋಟ್ ತೊಗೊಂಡು ಬರ್ತಿರ್ತಾರೆ. ಆ ಫ್ರೆಶ್ ಮೀನು ತೊಗೊಳಕ್ಕೆ ಭಾಳಷ್ಟು ಜನನೂ ಅಲ್ಲಿ ಬರ್ತಿರ್ತಾರೆ. ನೀವಲ್ಲೆಲ್ಲ ನೋಡ್ಬೋದು, ಬೋಟ್ಸ್ ನಿಂತವಲ್ಲ ಸಣ್ಣ ಅವೆಲ್ಲ ಬೆಳಗ್ಗೆ ಟೈಮ್ ಫಿಶ್ ಹಿಡ್ಯಕ್ಕೆ ಹೋಗ್ತಾವೆ, ಸಂಜೆ ಟೈಮ್ ಬಂದಲ್ಲೇ ನಿಂದಿರ್ತಾವೆ. ಸೊ ನಾವು ಅಲ್ಲೆಲ್ಲ ಅಡ್ಡಾಡಿದ್ವಿ. ಫ್ರೆಂಡ್ಸ್, ನಾವು ಮುರುಡೇಶ್ವರ ಒಳಗೆ ಅಮ್ಮೂನ್ ಫ್ಯಾಮ್ಲಿ ಫ್ರೆಂಡ್ ಅವ್ರ ಮನೆ ಒಳಗೆ ಸ್ಟೇ ಮಾಡಿದ್ವಿ. ಅವರು ನಮಗೆ ಇಷ್ಟು ಚಂದ ಮುರುಡೇಶ್ವರದ ಬಗ್ಗೆ ಗೈಡ್ಲೈನ್ಸ್ ಕೊಟ್ರು. ಮತ್ತು ಮುರುಡೇಶ್ವರದ ಹತ್ತಿರ ಇರುವಂಥ ಪ್ಲೇಸ್ ಬಗ್ಗೆನೂ ನಮ್ಗೆ ಅವ್ರು ಹೇಳಿದ್ರು. ನಾವು ಅಲ್ಲೆಲ್ಲ ವಿಸಿಟ್ ಮಾಡಿದ ಲಾಗ್ಸ್ ನಿಮಗೆ ಮುಂದೆ ಸಿಗ್ತಾವೆ. ಮತ್ತು ಅವ್ರು ನಮಗೆ ತೋರಿಸಿದಂಥ ಹಾಸ್ಪಿಟಾಲಿಟಿನ ನಾವು ಲೈಫ್ನಾಗ ಯಾವತ್ತೂ ಮರೆಯಂಗಿಲ್ಲ. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಅಂಕಲ್ ಆಂಟಿ, ಪ್ರಣಮ್. ಫ್ರೆಂಡ್ಸ್, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ನಿಮಗೆ ಮುರುಡೇಶ್ವರ ಲಾಗ್ ಹೆಂಗೆ ಅನ್ನಿಸ್ತು ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಸೊ ಈ ಥರ ನಾವು ಮುರುಡೇಶ್ವರನ ಕಂಪ್ಲೀಟಾಗಿ ಎಂಜಾಯ್ ಮಾಡಿದ್ವಿ. ನಾನು 2 ಲಾಗ್ ಚಾನಲ್ ಅದಾವು. ಒಂದು ನಿಶ್ಚಿತ MS ಬ್ಲಾಗ್ ಚಾನಲ್, ಒಂದು ನಿಶ್ಚಿತ MS ತಿನಿಸು ಕಟ್ಟೆ ಚಾನಲ್. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಮತ್ತು ಪ್ಲೀಸ್ ಇನ್ನೂ ಭಾಳಷ್ಟು ಜನ ಕಡೆ ಸಬ್ಸ್ಕ್ರೈಬ್ ಮಾಡಿಸಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.